ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ಎಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 22, 22ನೇ ಅಧ್ಯಾಯ. ಈಗಾಗಲೇ ಯೋಬನ 3 ಸ್ನೇಹಿತರು ಒಂದು ಕಡೆ, ಯೋಬನು ಒಂದು ಕಡೆ, ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾ ಇದ್ದಾರೆ. ಅನಂತರ ಈಗ ತೇಮಾನ್ಯನಾದ ಎಲಿಫಜನು ಮಾತಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಯೋಬನು ಮಾತಾಡಿದನು. ಯಾಕಂತ ಹೇಳಿದರೆ ಚೋಫರನು 20ನೇ ಅಧ್ಯಾಯದಲ್ಲಿ ಒಂದು ಹತ್ರ 40 ವಿಷಯಗಳನ್ನು ಮಾತಾಡ್ತಾನೆ. 40 ಅಂದರೆ ದುಷ್ಟನ, ನೋಡಿ, ದುಷ್ಟನ ವಿಷಯದಲ್ಲಿ 40 ವಿಷಯಗಳನ್ನು ಚೋಫರ್ನು ಯೋಬನ ಮುಂದೆ ಮಾತಾಡಿದ್ದಕ್ಕೆ, ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯ ಮುಂದೆ ದುಷ್ಟನ ಬಗ್ಗೆ 40 ವಿಷಯಗಳನ್ನು ಮಾತಾಡಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಬಿಲ್ದಾದನು ಕೂಡ ಸುಮಾರು 28 ವಿಷಯಗಳನ್ನು 18ನೇ ಅಧ್ಯಾಯದಲ್ಲಿ ಮಾತಾಡಿದನು. ಆದ ಕಾರಣ ಯೋಬನು ಅವನಿಗೆ ಸರಿಯಾದಂಥ ಉತ್ತರ 21ನೇ ಅಧ್ಯಾಯದಲ್ಲಿ ಯೋಬನು ಕೊಟ್ಟ ನಂತರ ಏನಾಗ್ತದೆ, ತಕ್ಷಣ ಎಲಿಫಜನಿಗೆ ಮಾತಾಡ್ತಾನೆ. ಭಾಳ ಟೆನ್ಷನ್ನಲ್ಲಿದ್ದಂಥ ಚೋಫರ್ನಿಗಾಗಲೇ ಮಾತಾಡಿ ಮುಗೀತು, ನನ್ನನ್ನು ಅವಮಾನ ಮಾಡಿದೆ ಎಂಬುದಾಗಿ ಪರ್ಸ್ನಲ್ಲಾಗಿ ತಗೊಳ್ತಾನೆ, ವೈಯಕ್ತಿಕವಾಗಿ ಹುದುವಾಗಿ ಯೋಬನು ಹೇಳಿದ್ದಾಗಿ. ಈಗ ಎಲಿಫಜನು ಯೋಬನಿಗೆ ಪ್ರತ್ಯುತ್ತರವಾಗಿ ಮಾತಾಡ್ತಾನೆ. ಆದರೆ ಈ 22ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ ಎಲಿಫಜನು, ಆ 3 ಸ್ನೇಹಿತರಲ್ಲಿ ಎಲಿಫಜನು ನಾಯಕನು ಇದ್ದ ಹಾಗೆ. ಎಲಿಫಜನ್ ಅಂದರೆ ಶುದ್ಧತ್ವದ ದೇವರು, ಬಂಗಾರದ ದೇವರು, ಚೊಕ್ಕ ಬಂಗಾರದ ದೇವರು, ಅಂದರೆ ಶುದ್ಧತ್ವದ ದೇವರು, ಗಾಡ್ ಆಫ್ ಪ್ಯೂರಿಟಿ ಎಂಬ ಹೆಸರನ್ನು ಹೊಂದಿದ ಎಲಿಫಜ್ ಎಂಬ ಸ್ನೇಹಿತನು ಯೋಬನ ಸ್ನೇಹಿತ ಈಗ ಮಾತಾಡ್ತಾನೆ. ಮಾತಾಡುವಾಗ 22ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ 25 ವಿಷಯಗಳನ್ನು ಅವನು ಎಲಿಫಜನು ಯೋಬನ ಮುಂದೆ ಮತ್ತು ತನ್ನ ಉಳಿದಂಥ 2 ಸ್ನೇಹಿತರ ಮುಂದೆ ಹೇಳುವಾತನಾಗಿದ್ದಾನೆ. ಮತ್ತು ದೇವರ ವಿಷಯವಾಗಿ ಎಲಿಫಜನು ಹೇಳಿದಂಥ ಈ 25 ವಿಷಯಗಳು ಭಾಳ ಚೆನ್ನಾಗಿದೆ. ಸಂಭಾಷಣೆಯಲ್ಲಿ ದೇವರ ಕುರಿತಾಗಿ ಅವನು ಹೇಳುವಾಗ ಬಹಳಷ್ಟು ವಿಷಯಗಳು ನಾವು ಕಲಿಯುವಂಥದ್ದಿದೆ. ನೋಡ್ರಿ, ಆ ದಿವಸಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರ ಇರಲಿಲ್ಲ. ಯಾಕಂದರೆ ಮೋಶೆಯ ಧರ್ಮಶಾಸ್ತ್ರ ಯೋಬನ ಗ್ರಂಥದ ತರುವಾಯ ಬರೆದಂಥ ಒಂದು ಪುಸ್ತಕವಾಗಿತ್ತು ಅಥವಾ ಧರ್ಮಶಾಸ್ತ್ರವಾಗಿತ್ತು. ಯೋಬನು ಧರ್ಮಶಾಸ್ತ್ರಕ್ಕೆ ಮುಂಚಿತವಾಗಿ ಇದ್ದಂಥ, ಮೋಶೆಗೆ ಮುಂಚಿತವಾಗಿದ್ದಂಥ ವ್ಯಕ್ತಿಯಾಗಿದ್ದನು. ಆದ ಕಾರಣ ಆದರೂ ಕೂಡ ದೇವರ ವಿಷಯದಲ್ಲಿ 25 ಸತ್ಯಾಂಶಗಳನ್ನು ಅವನು ಹೇಳುವವನಾಗಿದ್ದಾನೆ. ಬೇಗ ಒಂದೊಂದಾಗಿ ಆ 25 ವಿಷಯಗಳನ್ನು ಈಗ ನಾವು ನೋಡಿಕೊಳ್ಳೋಣ. ಬನ್ನಿರಿ, ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 22. ದೇವರ ವಿಷಯವಾಗಿ ಮೊದಲನೇ ಸಂಗತಿ ಎಲಿಫಜನು ಹೇಳುವಂಥದ್ದನ್ನು 2ನೇ ವಚನದಲ್ಲಿ ನಾವು ನೋಡ್ತೇವೆ. ಮನುಷ್ಯ ಮಾತ್ರದವನಿಂದ ದೇವರಿಗೆ ಏನು ಪ್ರಯೋಜನ? 2ನೇ ವಚನ. ದೇವರಿಗೇನು ಪ್ರಯೋಜನ ಮನುಷ್ಯನಿಂದ ಎಂಬ ಪ್ರಶ್ನೆ ಹಾಕ್ತಾನ್ರಿ. ಅದಕ್ಕೆ ಉತ್ತರ ನಾವೇ ಕಂಡುಹಿಡಿಬೇಕು. 2ನೇದಾಗಿ ದೇವರ ಬಗ್ಗೆ 3ನೇ ವಚನದಲ್ಲಿ ದೇವರ ಬಗ್ಗೆ, ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವೋ. ಯೋಬನಿಗೆ ಈಗ ತನ್ನ ಸಂಭಾಷಣೆ, ತನ್ನ ಚರ್ಚೆಯನ್ನು, ತನ್ನ ಸೂಚಿಯನ್ನು
ಕೇಂದ್ರ ಬಿಂದುವನ್ನು ಫೋಕಸ್ ಮಾಡಿಬಿಟ್ಟು ನೀನು ನೀತಿವಂತನು. ನೋಡ್ರಿ, ದೇವರೇ ನೀತಿವಂತನೇ ಅಂತ ಹೇಳ್ಬಿಟ್ಟು ಯೋಬನ ಗ್ರಂಥ 22 ಈಗಿದ್ದೇವೆ ನಾವು. ಆದರೆ ಮೊದಲನೇ ಅಧ್ಯಾಯದಲ್ಲಿ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ನಿರಾಕರಿಸುವಂಥವನು, ನಿರ್ದೋಷಿಯು, ಯಥಾರ್ಥ ಚಿಂತನೂ ಆಗಿದ್ದನು ಎಂಬುದಾಗಿದೆ. ಹೌದು, ಆ ಲೆಕ್ಕದಲ್ಲಿ ನೋಡುವಾಗ ಅವನು ನೀತಿವಂತನೇ ನಿಶ್ಚಯ, ಭಕ್ತಿವಂತನೇ ನಿಶ್ಚಯವಾಗಿ, ಸದ್ಭಕ್ತನೇ ಹೌದು ನಿಶ್ಚಯವಾಗಿ, ಆತ್ಮೀಕನು ಹೌದು. ಆದ ಕಾರಣ ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವೋ ಎಂಬುದಾಗಿ 3ನೇ ವಚನದಲ್ಲಿ ದೇವರ ಬಗ್ಗೆ 2ನೇ ಸಂಗತಿ ಆತನು ಹೇಳ್ತಾನೆ. ಖಂಡಿತವಾಗಿ ದೇವರಿಗೆ ಸುಖವೇ, ಸಂತೋಷವೇ. ಆದರೆ ಎಲಿಫಜನಿಗೆ ಅದು ಗೊತ್ತಿಲ್ಲ. ಆದ ಕಾರಣ ಅನಂತರ ದೇವರು ಅವನ ಬಗ್ಗೆ ನೀನು ಹೇಳಿದ್ದು ಸರಿಯಲ್ಲ ಎಂಬುದಾಗಿ ಹೇಳ್ತಾನೆ. ಅದೇ 3ನೇ ವಚನ 22ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಆತನಿಗೇನು ಲಾಭ ಅಂದರೆ ನಿನ್ನ ನಡತೆ ಏನು ಸರಿಪಡಿಸ್ಕೊಂಡ್ರೆ. ಈಗ ಯೋಬನು ಸರಿಪಡಿಸ್ಕೊಳ್ಳೋದ್ರಿಂದ ದೇವರಿಗೇನು ಲಾಭ? ನಿನ್ನ ಭಯಭಕ್ತಿಗಾಗಿ, ಅವನ ಭಯಭಕ್ತಿನೇ ಹೌದು ಒಪ್ಕೊಳ್ತಾ ಇದ್ದಾನೆ ಎಲಿಫಾಜನ್ ಕೂಡ. ದೇವರು ನಿನ್ನನ್ನು ಶಿಕ್ಷಿಸಿ ನ್ಯಾಯ ತೀರ್ಪಿಗೆ ಗುರಿ ಮಾಡುತ್ತಾನೋ? ಒಂದು ಪ್ರಶ್ನೆ ಹಾಕ್ತಾನ್ರಿ ಎಲಿಫಾಜನು ಯೋಬನ ಮುಂದೆ. ಅವನಿಗೆ ಆನ್ಸರ್ ಗೊತ್ತಿಲ್ಲ, ಆದರೆ ಪ್ರಶ್ನೆ ಹಾಕಲಿಕ್ಕೆ ಗೊತ್ತು. ಮತ್ತು ದೇವರ ಬಗ್ಗೆ 5ನೇ ವಿಷಯ ಏನಂದರೆ, ದೇವರು ಉನ್ನತಾಕಾಶದಲ್ಲಿಲ್ಲವೋ. 12ನೇ ವಚನ. ದೇವರ ಬಗ್ಗೆ 25 ವಿಷಯಗಳನ್ನು ಎಲಿಫಜನು ಯೋಬನ ಮುಂದೆ ಇಡ್ತಿದ್ದಾನೆ. ಅದರಲ್ಲಿ 5ನೇದು ದೇವರ ಒಂದು ಅಡ್ರೆಸ್ ಹೇಳುವಾತನಾಗಿದ್ದಾನೆ. ನೀನಾದರೂ ಅಂದರೆ ಯೋಬನಿಗೆ ಈಗ ಹೇಳ್ತಾನೆ, ಸ್ವಲ್ಪ ದೇವ್ರ ಬಗ್ಗೆನೂ ಹೇಳ್ತಾನೆ, ಯೋಬನ ಹತ್ರ ಮಾತಾಡ್ತಿದ್ದಾನೆ. ಉಳಿದಂಥ 2 ಸ್ನೇಹಿತರು ಕೇಳಿಸ್ಕೊಳ್ತಾ ಇದ್ದಾರೆ. 2 ಪ್ಲಸ್ ಯೋಬನು 3 ಮತ್ತು ಎಲಿಫಜನು ಮಾತಾಡ್ತಿದ್ದಾನೆ. ಮತ್ತು ನೀನಾದರೂ ದೇವರಿಗೆ ಏನು ಗೊತ್ತು ಎಂಬುದಾಗಿ ಯೋಬನು ಹೇಳ್ತಾನೆ. ಹೇಳಿದನಂತೆ ಅದನ್ನು ಕೋಟ್ ಮಾಡ್ತಾನೆ. ಮತ್ತು ಕಾರ್ಗತ್ತಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ ಅಂತ ದೇವ್ರ ಬಗ್ಗೆ ನೀನು ಪ್ರಶ್ನೆ ಹಾಕಿದೆಯಲ್ಲ. ಇದು 6ನೇದು ದೇವರ ಬಗ್ಗೆ. ಮತ್ತು ದೇವರಿಗೇನು ಗೊತ್ತು 6ನೇದು. ದೇವರು ನ್ಯಾಯ ತೀರಿಸಬಲ್ಲನೋ 7ನೇದು. ಆತನಿಗೆ ಪರದೆಯ ಹಾಗಿರುವುದರಿಂದ ನೋಡಲಾರನು, ದೇವರು ನೋಡಲಿಕ್ಕೆ ಆಗಲ್ಲ ಅಂತ ಏನೋ ಯೋಬನು ಹೇಳಿದ್ನಂತೆ. ಅದನ್ನು ಈಗ ಎಲಿಫಜನು ದೇವರ ವಿಷಯದಲ್ಲಿ ನೀನು ಹೇಳಿದಂಥ 8ನೇ ವಿಷಯ ಅಂತ ಒಂದೊಂದಾಗಿ 25 ವಿಷಯಗಳನ್ನು ದೇವ್ರ ಬಗ್ಗೆ ಜನರಲ್ ಆಗಿ ಮತ್ತು ಅದೇ ಸಂದರ್ಭದಲ್ಲಿ ಯೋಬನು ದೇವ್ರ ಬಗ್ಗೆ ಹೇಳಿದ್ದನ್ನು ಕೋಟ್ ಮಾಡ್ತಾನೆ, ಉಲ್ಲೇಖಿಸ್ತಾನೆ. 9ನೇದಾಗಿ ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆದಾಡುತ್ತಾನೆ. ಯೋಬನು ದೇವ್ರ ಬಗ್ಗೆ ಹೇಳಿದ್ದನ್ನು ಹೇಳ್ತಾನೆ ಮತ್ತು ಆಕಾಶದಲ್ಲಿ ದೇವರು ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ? ಮತ್ತು ಯೋಬನು ಹೇಳಿದ್ದನ್ನು ಕೋಟ್ ಮಾಡ್ತಾನೆ. 17ನೇ ವಚನ, ದೇವರವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದ್ದರೂ. ಕೆಲವ್ರ ಬಗ್ಗೆ ಈಗ ಬೇರೆಯವ್ರ ಬಗ್ಗೆ ಮಾತನಾಡೋ ಮತ್ತು ದೇವರನ್ನ ಆ ಸಂಭಾಷಣೆಯಲ್ಲಿ ಎಲಿಫಾಜನು ಒಳಪಡಿಸಿಕೊಂಡು ಯೋಬನ ಹತ್ರ ಮಾತಾಡ್ತಿದ್ದಾನೆ ದೇವರ ಒಂದು ಆಶೀರ್ವಾದದ ಕುರಿತಾಗಿ. ಇತರರು ಆತನನ್ನು ಕುರಿತು 11ನೇದಾಗಿ 17ನೇ ವಚನದಲ್ಲಿ ದೇವರ ಬಗ್ಗೆ 11ನೇ ವಿಷಯ, ನಮ್ಮಿಂದ ತೊಲಗಿ ಹೋಗುವಂಥ ದೇವರು ಬೇಡ ಅಂದ್ಬಿಡ್ತಾರಂತೆ. ದೇವರ ಆಶೀರ್ವಾದ ತಕ್ಕೊಂಡು ಕೆಲವರು ದೇವರೇ ಬೇಡ ಅಂದ್ಬಿಡ್ತಾರೆ ಅಂತ ಹೇಳಿಬಿಟ್ಟು, ದೇವರ ಬ್ಲೆಸ್ಸಿಂಗ್ ಬೇಕು, ಆಶೀರ್ವಾದ ಬೇಕು, ಆದರೆ ದೇವರು ಬೇಡ ಅನ್ನುವಂಥದ್ದನ್ನು 22ನೇ ಅಧ್ಯಾಯ 17ನೇ ವಚನದಲ್ಲಿ ಎಲಿಫಾಜನು ಯೋಬನ ಮುಂದೆ ಹೇಳ್ತಾ ಇದ್ದಾನೆ. 18ನೇ ವಚನದಲ್ಲಿ ದೇವರ ಕುರಿತಾಗಿ 12ನೇ ವಿಷಯ ಈ ಎಲಿಫಾಜನು ಹೇಳುವಂಥದ್ದು ಯೋಬನ ಮುಂದೆ, ಸರ್ವಶಕ್ತನು ನಮಗೇನು ಮಾಡಾನೋ ಎಂದು ಹೇಳಿಕೊಳ್ಳುತ್ತಿದ್ದರು.
ದೇವರು ನಮಗೇನು ಮಾಡ್ತಾನೆ? ಸರ್ವಶಕ್ತನು ಅಂತ ಹೇಳುವಾಗ ಅದರಲ್ಲೇ ಗೊತ್ತಾಗ್ತದೆ ಆತನು ಏನು ಮಾಡಲಿಕ್ಕೂ ಸಾಧ್ಯ ಅಂತ ಹೇಳ್ಬಿಟ್ಟು. ಆದರೆ ಕೆಲವರು ಆ ರೀತಿಯಾಗಿ ಹೇಳ್ತಾರಂತೆ. ಮತ್ತು ಇನ್ನು ಭಾಳ ಸುಂದರವಾದಂಥ ಒಂದು ಮಾತು ಎಲಿಫಜನು ಹೇಳ್ತಾನೆ, ನನಗಿಷ್ಟ ಇದು 21ನೇ ವಚನದಲ್ಲಿ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು. ನಮ್ಗೆ ಸಮಾಧಾನ ಯಾವಾಗ ಸಿಗ್ತದೆ? ದೇವರ ಚಿತ್ತಕ್ಕೆ ಒಡಂಬಡುವಾಗ. ಅದನ್ನೇ ಇಲ್ಲಿ ಎಲಿಫಜನ್ ಅಂತ ಹೇಳಿದರೆ ಶುದ್ಧತ್ವದ ದೇವರು, ಶುದ್ಧ ಬಂಗಾರದ ದೇವರು ಎಂಬುದಾಗಿ ಹೆಸರುಗೊಂಡಂಥ ಎಲಿಫಜನು ಯೋಬನ ಮುಂದೆ, ಯೋಬ ಅಂದರೆ ದ್ವೇಷಿಸಲ್ಪಟ್ಟವನು, ಹಿಂಸೆಗೊಳಗಾದಂಥವನು, ಒಂದು ರೀತಿಯಿಂದ ವೈರಿ ಅಂತ ಕೂಡ ಹೇಳ್ಬೋದು, ಅಂತಹ ಹೆಸರಿರುವಂಥ ವ್ಯಕ್ತಿ. ಇವರಿಗೆಲ್ಲ ವೈರಿ, ದ್ವೇಷಿಸಲ್ಪಟ್ಟವನು ಆಗಿಬಿಟ್ಟಿದ್ದಾನೆ ಯೋಬನು. ನೋಡ್ರಿ, ಒಂದು ರೀತಿಯಿಂದ ಸನ್ನಿವೇಶಗಳು ದೇವರು ಕ್ರಮಪಡಿಸಿ ಈ ರೀತಿಯಾಗಿ ನಡೆಸ್ತಾ ಇರುವಾಗ ಅವರಿಗೆ ಹೆಸರಿಗೂ ತಕ್ಕಂತೆ ಕೂಡ ಅಲ್ಲಿ ಪ್ರವಾದನೆಯಾಗಿದೆ. ಅವೆಲ್ಲ ನಮಗೋಸ್ಕರವಾಗಿ ಬರೆಯಲ್ಪಟ್ಟದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ 1 ಕೊರಿಂಥ 10 ಮತ್ತು ರೋಮ 15 ಮತ್ತು 2 ತಿಮೋತಿ 3 ಬರೆದಿದೆ. ಅದೇನೆಂದರೆ, ಪೂರ್ವಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದೆಲ್ಲ ನಮಗೋಸ್ಕರವಾಗಿಯೇ, ನಮ್ಮ ಆತ್ಮೀಕತ್ವಕ್ಕಾಗಿಯೇ, ನಮ್ಮ ಭಕ್ತಿಗಾಗಿ ಅಂತ. ದೇವರ ಚಿತ್ತಕ್ಕೆ ಒಡಂಬಟ್ಟು 21ನೇ ವಚನ, 22, 21 ಯೋಬ, ಸಮಾಧಾನ ಹೊಂದು ಇದರಿಂದ ನಿನಗೆ ಶುಭ. ದೇವರ ಬಗ್ಗೆ 14ನೇ ವಿಷಯ ಏನಂದರೆ, ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸು ಅಂತ ಹೇಳಿಬಿಟ್ಟು ದೇವರು ಬೋಧಿಸ್ತಾನೆ. 15ನೇದು ದೇವರ ವಿಷಯದಲ್ಲಿ, ದೇವರ ಮಾತುಗಳನ್ನು ಹೃದಯದಲ್ಲಿಟ್ಟುಕೋ. ವಾಹ್, ಎಂಥ ಒಂದು ದೊಡ್ಡ ಒಳ್ಳೆಯ ಮಾತು ನೋಡ್ರಿ. ಹೌದು, ನಾವು ಕೂಡ ಹೃದಯದಲ್ಲಿ ದೇವ್ರ ಮಾತನ್ನು ಇಟ್ಕೊಳ್ಬೇಕು. ಕೀರ್ತನೆ 119 9 ಮತ್ತು 11ನೇ ವಚನದಲ್ಲಿ ಕೀರ್ತನೆಗಾರನು ಆ ರೀತಿಯಾಗಿ ಮಾಡ್ದ. ಸರಿ, 15ನೇ ಸಂಗತಿ, ದೇವ್ರ ಬಗ್ಗೆ 25 ವಿಷಯಗಳನ್ನು ಎಲಿಫಜನು ಹೇಳ್ತಿದ್ದಾನೆ. ಇಲ್ಲಿ 15ನೇ ವಿಷಯ ಏನಂದರೆ, ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಎಂಬುದಾಗಿ. ಹಾಗಾದರೆ ದೇವರ ಕಡೆಗೆ ತಿರುಗಿಕೋ ಅಂತ ಹೇಳ್ಬಿಟ್ಟು ಮತ್ತಾಯ 3:1 ಸ್ನಾನಿಕನಾದ ಯೋಹಾನನು, ಮತ್ತಾಯ 4:17 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಮತ್ತು ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ, ಪ್ರಕಟಣೆ 2ನೇ ಅಧ್ಯಾಯ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ದೇವರ ಕಡೆಗೆ ತಿರುಗಿಕೋ ಅಂತ ಸುಮಾರು ಬಾರಿ ಬಂದಿದೆ. ಅಲ್ಲಿ 7 ಸಾರಿ ಪ್ರಕಟಣೆಯಲ್ಲಿ 7ಕ್ಕಿಂತಲೂ ಹೆಚ್ಚು ಬಾರಿ ಬಂದಿದೆ. ಇದು ಮೊದಲನೇ ಒಂದು ಸಂದೇಶ, ಪೇತ್ರನ ಪ್ರಥಮ ಸಂದೇಶ, ಸುವಾರ್ತೆ ಸಂದೇಶ, ಸ್ನಾನಿಕನಾದ ಯೋಹಾನ ಪ್ರಥಮ ಸಂದೇಶ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಥಮ ಸಂದೇಶ. ಅದೇ ಮಾತನ್ನು ಇಲ್ಲಿ ಕೂಡ ನೋಡುವಾಗ ಎಲಿಫಜನು ಹೇಳ್ತಿದ್ದಾನೆ ಏನಂತ, ದೇವರ ಕಡೆಗೆ ತಿರುಗಿಕೊಂಡು ಅಂತ ಹೇಳ್ಬಿಟ್ಟು 23ನೇ ವಚನ. ಅನಂತರ ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವಿ ಎಂಬುದಾಗಿ. ಯಾಕಂದರೆ ದೇವರ ಸಹಾಯ ನಿನಗೆ ಲಭ್ಯವಾಗ್ತದೆ ದೇವರ ಕಡೆ ತಿರುಗಿಕೊಳ್ಳುವಾಗ ಅಂತ. 25ನೇ ವಚನದಲ್ಲಿ ಸರ್ವಶಕ್ತ ನಿನಗೆ ಚಿನ್ನ. ದೇವರ ಬಗ್ಗೆ ಎಲಿಫಜನು ಹೇಳಿದಂಥ 17ನೇ ವಿಷಯ. ಮತ್ತು ದೇವರು ನಿನಗೆ ಬೆಳ್ಳಿಯ ರಾಶಿಯಾಗಿರುವನು, ಅದು 18ನೇ ವಿಷಯ. ದೇವರ ಬಗ್ಗೆ ಎಲಿಫಜನು ಹೇಳಿತು. ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ಕರ್ತನಲ್ಲಿ ಸಂತೋಷಿಸಿರಿ ಅಂತ ಹೇಳ್ಬಿಟ್ಟು ಪೌಲನು ಫಿಲಿಪ್ಪಿ 4:4 ಹೇಳಿದಂಥ ಮಾತನ್ನು ಸುಮಾರು 3000 ವರ್ಷಗಳ ಹಿಂದೆಯೇ ಎಲಿಫಜನು ಸರ್ವಶಕ್ತನಲ್ಲಿ ಆನಂದ ಪಡುವಂಥದ್ದು ಕುರಿತಾಗಿ 22-26 ಹೇಳಿದ್ದಾನೆ ಯೋಬನ ಗ್ರಂಥ. ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವೆ. ಇದು ಇನ್ನೊಂದು ವಿಷಯ. ದೇವರ ಮುಂದೆ ಆನಂದ ಪಟ್ಟರೆ ಏನಾಗ್ತೈತೆ, ದೇವರ ಮುಂದೆ ಮುಖ ಎತ್ತಿಕೊಳ್ಳುವಂತೆ ದೇವರು ಮಾಡ್ತಾನೆ ಎಂಬುದಾಗಿ 20ನೇ ವಿಷಯ ದೇವರ ಬಗ್ಗೆ ಆತನು ಹೇಳ್ತಾನೆ.
27ನೇ ವಚನದಲ್ಲಿ ನೀನು ಪ್ರಾರ್ಥಿಸುವಿ, ಯೋಬನಿಗೆ ಹೇಳ್ತಿದ್ದ, ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನು. ನೀನು ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಎಂಬುದಾಗಿ 21ನೇ ವಿಷಯವನ್ನು ಎಲಿಫಜನು ಹೇಳ್ತಾನೆ. ದೇವರ ಬಗ್ಗೆ 25 ವಿಷಯಗಳಲ್ಲಿ 21ನೇದು. 22ನೇದು ದೇವರಿಗೆ ಹರಕೆಗಳನ್ನು ಒಪ್ಪಿಸುವಿ. ಅದು ಕೂಡ ಹಳೆ ಒಡಂಬಡಿಕೆಯಲ್ಲಿ ಹರಕೆ ದೇವರ ಮುಂದೆ ದೇವರಿಗೆ ಒಪ್ಪಿಸ್ತಿದ್ರು. ಅದನ್ನು ಧರ್ಮಶಾಸ್ತ್ರಕ್ಕೆ ಮುಂಚಿತವಾಗಿಯೇ ಪ್ರಕಟಣೆಯಿಂದ ಈ ಎಲಿಫಜನು ಹೇಳ್ತಾ ಇದ್ದಾನೆ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು. ಒಳ್ಳೆಯ ಮಾತು. 22-28ರಲ್ಲಿ ಯೋಬ ಒಳ್ಳೆಯ ಒಂದು ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು. ವಾವ್, ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾನೆ. ಮತ್ತು 29ನೇ ವಚನದಲ್ಲಿ ದೇವರ ಬಗ್ಗೆ ಎಲಿಫಜನು ಹೇಳಿದ 23ನೇ ವಿಷಯ ಕೇಳಿಸಿಕೊಳ್ಳೋಣವೇ? ಹೌದು. ಆಗ ದೀನದೃಷ್ಟಿಯುಳ್ಳ ನಿನ್ನನ್ನು ಆತನು ರಕ್ಷಿಸುವನು. ದೇವರು ರಕ್ಷಕನು, ರಕ್ಷಿಸುವನು, ದೀನರನ್ನು ರಕ್ಷಿಸುವನು ಎಂಬಂಥ ಮಾತು ಎಲಿಫಜನು ಯೋಬನ ಮುಂದೆ ಯೋಬ 22-29ನೇ ವಚನದಲ್ಲಿ ಹೇಳ್ತಿದ್ದಾರೆ. ಇದು ದೇವರ ಬಗ್ಗೆ ಎಲಿಫಜನು ಹೇಳಿದ 23ನೇ ವಿಷಯ. 24ನೇ ವಿಷಯ ಏನಂದರೆ, ನಿರ್ದೋಷಿ ಎಲ್ಲದವನನ್ನು ತಪ್ಪಿಸುವನು. ವಿಚಿತ್ರ, ಆಶ್ಚರ್ಯ. ದೀನದೃಷ್ಟಿಯುಳ್ಳವನ್ನ ಆತನು ರಕ್ಷಿಸ್ತಾನೆ, ಆದರೆ ನಿರ್ದೋಷಿ ಎಲ್ಲದವನನ್ನು ತಪ್ಪಿಸುವನು ಎಂಬ ಮಾತನ್ನು 30ನೇ ವಚನದಲ್ಲಿ ಹೇಳುವ ಆತನಾಗಿದ್ದಾನೆ. ಅದು 24ನೇ ವಿಷಯ ದೇವರ ಬಗ್ಗೆ ಎಲಿಫಜನು ಹೇಳುವುದು. ಎಲಿಫಜನು ಯೋಬನು ಮಾತನಾಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ದೇವರ ಬಗ್ಗೆನೇ 25 ವಿಷಯಗಳನ್ನು ಹೇಳುತ್ತಿದ್ದಾನೆ. 25ನೇ ವಿಷಯ 22ನೇ ಅಧ್ಯಾಯದಲ್ಲಿ 25ನೇ ವಿಷಯ ಏನಂತ ಹೇಳಿದರೆ, ಹೌದು, ದೇವರು ಇಂಥವನನ್ನು ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧತೆಯ ಕಾರಣವಾಗಿರುವುದು ಅಂತ ಹೇಳ್ತಾನೆ. ಹೌದು, ದೇವರು ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡಲಿಕ್ಕೆ ಪವಿತ್ರತೆ ಎಂಬುದಾಗಿ ತಂದು ದೇವರ ಬಗ್ಗೆ 25 ಸತ್ಯಾಂಶಗಳನ್ನು ಎಲಿಫಜನು ಯೋಬನ ಮುಂದೆ ಹೇಳ್ತಾನೆ. ಯೋಬನು ಏನು ಮಾಡ್ತಾನೆ ಅದಕ್ಕೆ ಪ್ರತಿಕ್ರಿಯೆ, ಅವನು ಕೂಡ ಒಂದು 25 ವಿಷಯಗಳನ್ನು ಹೇಳ್ತಾನೆ. ಅದನ್ನು ಅನಂತರ ಮುಂದಿನ 23ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. 22ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.